ಹ್ಯಾಂಡಲ್ ಇಲ್ಲದ ಬೈಕ್ನಲ್ಲಿ 550 ಕಿಲೋಮೀಟರ್ ಸವಾರಿ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸೇರಿಕೊಂಡ ಬಾಗಲಕೋಟೆ ಸಾಹಸಿ. ಹೊರಟಾಗ ಎಲ್ಲಾದ್ರೂ ಕಲ್ಲು ಮುಳ್ಳು ಗುಂಡಿ ಬಂದ್ರೆ ತಪ್ಸೋಕೆ ಏನೋ ಪರದಾಡುವಂತಹ ಜನ ಹೆಚ್ಚು. ಆದ್ರೆ ಇಲ್ಲೊಬ್ರು ಹ್ಯಾಂಡಲ್ ಇಲ್ಲದೆ 100 ಕಿಲೋಮೀಟರ್ ಬೈಕ್ ಓಡಿಸಿ ಗಮನವನ್ನ ಸೆಳೆದಿದ್ದಾರೆ. ನಿರಂತರ 10 ವರ್ಷಗಳ ಪರಿಶ್ರಮದಿಂದ ವಿಭಿನ್ನವಾಗಿ ಬೈಕ್ ಓಡಿಸೋದ್ರಲ್ಲಿ ನಿಸ್ಸೀಮರಾಗಿದ್ದಾರೆ. ಹಾಗಾದ್ರೆ ಆ ಸಾಹಸಿ ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಹ್ಯಾಂಡಲ್ ಇಲ್ಲದ ಬೈಕ್ನಲ್ಲಿ ಸವಾರಿ, ಧ್ವಜ ಹಿಡಿದು ವಿವಿಧ ಕಸರತ್ತುಗಳ ಪ್ರದರ್ಶನ, ಮೊಬೈಲ್ನಲ್ಲಿ ಮಾತು, ಹಾಡು, ಈ ರೀತಿ ಸಾಹಸ ಪ್ರದರ್ಶಿಸುತ್ತಿರುವ ಈತನ ಹೆಸರು ಈರಣ್ಣ ಕುಂದಗಿ ಮಠ. ಬಾಗಲಕೋಟೆ ಜಿಲ್ಲೆಯ ಹನಗುಂದ ತಾಲೂಕಿನ ಇಳಕಲ್ ನಿವಾಸಿ. ಈತ ಬೈಕ್ ಓಡಿಸೋದ್ರಲ್ಲಿ ನಿಸ್ಸೀಮ. ಬೈಕ್ನಲ್ಲಿ ಹ್ಯಾಂಡಲ್ ಇಲ್ಲದಿದ್ರೂ ನೋ ಪ್ರಾಬ್ಲಮ್. ಹೀಗೆ ಹ್ಯಾಂಡಲ್ ಇಲ್ಲದ ಬೈಕ್ ಅನ್ನು ಸುಮಾರು 550 ಕಿಲೋಮೀಟರ್ ಓಡಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಈರಣ್ಣ ತಮ್ಮ ಹೆಸರು ದಾಖಲಿಸಿದ್ದಾರೆ. ಇನ್ನು ಈ ರೀತಿಯ ಸಾಹಸವನ್ನ ಭಾರತದಲ್ಲಿ ಇದುವರೆಗೂ ಯಾರು ಮಾಡಿಲ್ಲ ಅನ್ನೋದು ಈರಣ್ಣ ಸಾಹಸದ ಮತ್ತೊಂದು ಹೆಗ್ಗಳಿಕೆ. 2009ರಲ್ಲಿ ಬೆಂಗಳೂರಿನ ವಿಧಾನಸೌಧದಿಂದ ದೆಹಲಿಯ ಕೆಂಪುಕೋಟೆವರೆಗೆ ಸುಮಾರು 2500 ಕಿಲೋಮೀಟರ್ ವರೆಗೆ ಕೈ ಸಹಾಯ ಇಲ್ಲದೆ ಬೈಕ್ ಓಡಿಸಿ ದೇಶದ ಗಮನ ಸೆಳೆದಿದ್ರು. ಬಾಗಲಕೋಟೆ ಜಿಲ್ಲೆಯ ಒಂದು ಹೆಮ್ಮೆ ಪುತ್ರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದ್ರ ಅವರು ಮಾಡುವಂತ ಸಾಹಸ, ಕೈ ಬಿಟ್ಟನ್ನ ಬೈಕ್ ಹೊಡಿತಾ ಇದ್ರ ನೋಡಾಕ ಮೈ ಜುಮ್ ಅಂತೈತಿ. ಆ ತರ ಒಂದು ವ್ಯಕ್ತಿಯವರು ಅವರು ಇಲ್ಲಿಂದ ಬಾಗಲಕೋಟದಿಂದ ಜಿಲ್ಲೆಯಿಂದ ಬೆಂಗಳೂರಿಗೆ ಹೋಗಿದಾರ ಕೈ ಬಿಟ್ಟು ಹೊಡಿಕೊಂತ, ಅದು ನ್ಯಾಷನಲ್ ಹೈವೇ ರಸ್ತೆಯಲ್ಲಿ. ಬಹಳ ಖುಷಿ ಆಗ್ತೈತಿ. ನಮ್ಮವರು ಒಂದು ಇಂಥ ಸಾಧನೆ ಮಾಡ್ತಾರಪ್ಪ ಅಂತಂದ್ರೆ ಬಹಳ ಹೆಮ್ಮೆ ಆಗೈತಿ. ಈ ಸಾಹಸಿ ಹ್ಯಾಂಡಲ್ ಇಲ್ಲದೆ ಬೈಕ್ ಹೇಗೆ ಓಡಿಸ್ತಾರೆ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡ್ತಿರಬಹುದು. ಅದು ಹೇಗೆ ಅಂದ್ರೆ ಕ್ಲಚ್ ಮತ್ತು ಎಕ್ಸಲೇಟರ್ ಅನ್ನ ಕಾಲಿನಲ್ಲಿ ನಿಯಂತ್ರಿಸುವ ಹಾಗೆ ಮೊದಲೇ ಅಳವಡಿಸಿಕೊಂಡಿರ್ತಾರೆ. ಕಾಲಿನಿಂದಲೇ ಎಕ್ಸಲೇಟರ್ ಮತ್ತು ಕ್ಲಚ್ ಬ್ರೇಕ್ ಗಳನ್ನು ನಿಯಂತ್ರಿಸುತ್ತೇನೆ, ತಿರುವುಗಳಲ್ಲಿ ಸೊಂಟದ ಮೂಲಕವೇ ಬ್ಯಾಲೆನ್ಸ್ ಮಾಡಿಕೊಂಡು ಬೈಕ್ ಓಡಿಸುತ್ತೇನೆ ಅಂತ ಈರಣ್ಣ ತಮ್ಮ ಸಾಹಸದ ಗುಟ್ಟನ್ನು ಬಿಚ್ಚಿಟ್ಟಿದ್ದಾರೆ. 2008ರಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲಾ ಭವನದಿಂದ ಬೆಂಗಳೂರಿನ ವಿಧಾನಸೌಧದವರೆಗೆ ಸುಮಾರು 500 ಕಿಲೋಮೀಟರ್ಗಳನ್ನು ಬೈಕಿನ ಹ್ಯಾಂಡಲ್ ಹಿಡಿಯದೆ 2 ಕೈ ಬಿಟ್ಟು ಬೈಕ್ ರೆಡಿ ಮಾಡಿದ್ದೆ ಸರ್ ನಾನು. ಬಟ್ ಇದಕ್ಕೆ ಹ್ಯಾಂಡಲ್ ಇತ್ತು, ಆದ್ರೆ 2 ಕೈ ಬಿಟ್ಟು ಹ್ಯಾಂಡಲ್ ಹಿಡಿಯದೆ ಬೈಕ್ ರೆಡಿ ಮಾಡಿದ್ದೆ. ಅದು ಪ್ರಥಮವಾಗಿತ್ತು. ಈ ಸಾಹಸ ಯಶಸ್ವಿಯಾಗಿ ಪೂರೈಸಿದೆ. ಅದನ್ನ ನಂತರ 2009ರಲ್ಲಿ ಬೆಂಗಳೂರಿನ ವಿಧಾನಸೌಧದಿಂದ ದೆಹಲಿಯ ಕೆಂಪುಕೋಟೆಯವರೆಗೂ ಬೈಕಿನ ಹ್ಯಾಂಡಲ್ ಹಿಡಿಯದೆ 2 ಕೈ ಬಿಟ್ಟು ಬೈಕ್ ರೆಡಿ ಮಾಡಿದ್ದೆ. ಈ ಸಾಹಸ ರಾಷ್ಟ್ರದಲ್ಲೇ ಪ್ರಥಮವಾಗಿತ್ತು. ಸುಮಾರು 2500 ಕಿಲೋಮೀಟರ್ಗಳನ್ನು ಕೇವಲ 5 ದಿವಸದಲ್ಲಿ ನಾನು ರೀಚ್ ಮಾಡಿದ್ದೆ. ದೇಶಾದ್ಯಂತ ಒಂದು ಗಮನ ಸೆಳೆದಿದ್ದೆ. ಆ ನಂತರ ಇಡೀ ನಮ್ಮ ರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿ ನನ್ನ 2 ಕೈ ಕಾಲಿಗೆ ಹಗ್ಗ ಕಟ್ಟಿ ಕಾರ್ ಡ್ರೈವಿಂಗ್ ಮಾಡಿದೆ 2012ರಲ್ಲಿ. ಈರಣ್ಣ ಬೈಕ್ ಓಡಿಸುವುದರಲ್ಲಷ್ಟೇ ಅಲ್ಲ, ಕಾರು ಡ್ರೈವ್ ಮಾಡೋದ್ರಲ್ಲೂ ಎಕ್ಸ್ಪರ್ಟ್. ಕೈ ಕಟ್ಟಿಕೊಂಡು ಸುಮಾರು 2000 ಕಿಲೋಮೀಟರ್ ಕಾರು ಓಡಿಸಿ ಲಿಮ್ಕಾ ದಾಖಲೆ ನಿರ್ಮಿಸಿದ್ದಾರೆ. ಈರಣ್ಣರ ಸಾಹಸ ಮೆಚ್ಚಿ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿ ನೀಡಿ ಗೌರವಿಸಿವೆ. ಒಟ್ಟಾರೆ ನಿರಂತರ ಶ್ರಮ ಇದ್ರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಈರಣ್ಣ ಸಾಕ್ಷಿಯಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಸುರೇಶ್ ಕಡ್ಲಿಮಟ್ಟಿ, ಸುದ್ದಿ ಟಿವಿ, ಬಾಗಲಕೋಟೆ.